ಮಸಾಜ್ ಅಂತೆ, ಮಸಾಜ್. ನಾವು ರೈತರ ಮನೇಲಿ ಇಟ್ಟಿದ್ದೇವಪ್ಪ, ಮಸಾಜೇ ಗೊತ್ತಿಲ್ಲ ನನಗೆ. ನೀನು ಎಲ್ಲಿ ಹುಟ್ಟಿರೋದು? ನೀನು ರೈತರ ಮನೆಯಾಗಿ ಇಟ್ಟಿದ್ಯಾ? ಪಾಪ ಕೋಡಳ್ಳಿ ಸೊಣ್ಣಣ್ಣವ್ರ ಮನೆಯಲ್ಲಿ ಅವ್ರ ತಾಯಿಯವರು ತುಂಬ ರೆಸ್ಪೆಕ್ಟ್ ನನಗೆ ಅವ್ರ ಬಗ್ಗೆ. ನನ್ನ ಮೊನ್ನೆ ಅವ್ರ ತಂದೆಯವ್ರು ತೀರೋದಾಗ ನಾನು ಎಲ್ಲೋ ಇದ್ದು ಮನೆಗೆ ಹೋದೆ. ನಾನು ಅವ್ರ ಮಕ್ಕ ನೋಡಿ ನಮಸ್ಕಾರ ಮಾಡ್ಕೊಂಬಂದೆ. ಸೊಣ್ಣಪ್ಪನವರು ಅವ್ರ ತಾಯಿ ದೇವ್ರಿಗಿದ್ದಂಗೆ. ಅವರು ಚೆನ್ನಾಗಿದ್ದಾಗ ಅವ್ರ ಮನೆಗೆ ಹೋದಾಗ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವಾಗ್ಲೂ ಇತ್ತು ಆಗ್ತಾ ಇರಲಿಲ್ಲ, ತಂದೆ ತಾಯಿಗೆ ಆಗ್ತಾ ಇರಲಿಲ್ಲ ಇತ್ತು. ನಾನು ಅದೆಲ್ಲ ನೆನಪು ಮಾಡ್ಕೊಬೇಕಾಗ್ತದೆ. ನೀನು ಹೋಗ್ಬಿಟ್ಟು ಮಸಾಜು, ಶೋಕಿ, ಎಂಜಾಯ್ ಎಲ್ಲ ನಿನಗೆ ಗೊತ್ತದೆ. ನಾನು ಒಬ್ಬ ಸಾಮಾನ್ಯ ರೈತರ ಮಗನು, ನನಗೆ ಗೊತ್ತದಾ? ಮಸಾಜೇ ಗೊತ್ತಿಲ್ಲಪ್ಪ. ಅದು ಪ್ರೂಫ್ ಮಾಡಪ್ಪ, ನೋಡೋಣ ಆಗಲಿ. ನೀನು ಚಾಲೆಂಜ್ ಮಾಡ್ತೀನಿ, ಮಸಾಜ್ ಏನು ಅಂತೇಳಿ ಪ್ರೂಫ್ ಮಾಡೋದು. ಅದು ನನಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತದೆ ಇದೆಲ್ಲ. ಅದನ್ನು ನಿಮಗೆ ರೂಢಿ ಅದೇ. ಆಮೇಲೆ ಬೋಗಸ್ ಕಂಪ್ನಿಗಳು ಮಾಡ್ಕೊಂಬಿಟ್ಟು ಅವಾಗಲೇ ಹೇಳಿದ್ದೀನಿ, ನಮ್ಮಲ್ಲಿ ದುಡ್ಡು ಡ್ರಾ ಮಾಡೋದು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ನಿನ್ಗೆ ಗೊತ್ತದೆ. ಬೋಗಸ್ ಕಂಪ್ನಿಗಳು ಮಾಡೋದು, ಬೋಗಸ್ ದಾಖಲೆ ಸೃಷ್ಟಿ ಮಾಡೋದು, ಬೋಗಸ್ಸು ರಿಜಿಸ್ಟರ್ ಮಾಡ್ಕೊಳೋದು, ಅದು ಹೊಸಕೋಟೆ ತಾಲೂಕು, ನಿನ್ಗೆ ಗೊತ್ತದೆ. ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದಂತೆ ತಾಲೂಕಿನ ಜನತೆಗೆ ಏನು ಕೊಟ್ಟವರೇ ಅವಕಾಶ, ಅದಕ್ಕೆ ಗೌರವವಾಗಿ ನಡ್ಕೊಬೇಕು ಅನ್ನೋದು ಗೊತ್ತದೆ ನನಗೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತೀನಿ ಸರ್. ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಮಾಯಕರಂತ, ಅಯ್ಯೋ ಪಾಪ ಅಂತಾನೆ. ನಿನ್ಕಿತ್ಲು ತಾಕತ್ತಿರೋರು, ನಿನ್ಕಿತ್ಲು ಗೌರವ MLA ಆಗುವಂತ ಅರ್ಹತೆ ಇರೋರು ಅವರೇ ನಮ್ಮಲ್ಲಿ ನಿರ್ದೇಶಕರು. ME ಕೃಷ್ಣಪ್ಪನ ಮಗನು, ಕೇಂದ್ರ ಮಂತ್ರಿ ME ಕೃಷ್ಣಪ್ಪನ ಮಗ. ವಿಭಜನೆ ಆಗಿ ಸಪರೇಟ್ ಆದ್ಮೇಲೆ ಕೋಲಾರ ಒಕ್ಕೂಟ ಅವತ್ತಿಂದ ಇವತ್ತುವರೆಗೂ ನಿರ್ದೇಶಕ, 2-3 ಸಾರಿ ಅಧ್ಯಕ್ಷ. ಈ ಸಂಸ್ಥೆ ಒಳ್ಳೆಯದನ್ನ ಬಯಸಂತವರು ಅವರು ಅಧ್ಯಕ್ಷ, ಅವರು ಅಮಾಯಕರ. ಆಮೇಲೆ ನಮ್ಮ ಮುಳಬಾಗಿಲು ಡೈರೆಕ್ಟರ್ ನಾಗರಾಜಣ್ಣ, ಅವರು ಕೂಡ 2 ಸಾರಿ ಅಧ್ಯಕ್ಷರು, 4 ಸಾರಿ ನಿರ್ದೇಶಕರು. ಈ ಸಂಸ್ಥೆ ಬಗ್ಗೆ ಎದ್ರೆ ಕೂತ್ರೆ ಯೋಚನೆ ಮಾಡಂತವ್ರು ಅವರ ಅಮಾಯಕರ. ಒಬ್ಬ MD ಅವರು, ರಿಟೈರ್ಡ್ MD, ಇವತ್ತು ನಿರ್ದೇಶಕರು, ಸೆಕೆಂಡ್ ಟೈಮ್ ನಿರ್ದೇಶಕ ಕೆಲಸ ಮಾಡ್ತಾವ್ರೆ, ಅವ್ರ ಅಮಾಯಕರ. ನೋಡಿ ಇಲ್ಲಿ ಕೂತವ್ರ ಡೈರೆಕ್ಟರ್ಗಳೆಲ್ಲ ಗ್ರಾಜುಯೇಟ್ಗಳ್ರಿ, ಗೌರವತ್ತಾಗಿರೋರು, ರೆಸ್ಪೆಕ್ಟ್ ಆಗಿರೋರು, ಇವತ್ತು ಡೈರೆಕ್ಟರ್ ಆಗಿ ಬಂದವ್ರೆ. ಇವರೆಲ್ಲ ಅಮಾಯಕರ? ಇವರೆಲ್ಲ ಹಾಲು ಕೂಡ ಮಕ್ಕಳ? ಈ ಸಂಸ್ಥೆ ಒಳ್ಳೇದ ಬಗ್ಗೆ ಯೋಚನೆ ಮಾಡುತ್ತದ್ದು, ಸಂಸ್ಥೆ ಕಟ್ಟೋದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಂತ ನಿರ್ದೇಶಕರು ಕೂಡ ನಮ್ಮಲ್ಲಿ ಅವರೇ ಅನ್ನೋದು ಕೂಡ ಗೊತ್ತಿಲ್ಲ ನಿನಗೆ. ಅದನ್ನು ಕೂಡ ನೀನು ಅರ್ಥ ಮಾಡ್ಕೊಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾನೆ, 12 ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಇದರಲ್ಲಿ ಏನೇನೋ ಸಿಕ್ಕೋಗ್ಬಿಡ್ತದೆ ಅಂತೆ. 12 ವರ್ಷ ಅಲ್ಲಪ್ಪ, ಈಗ ಲೋಕಾಯುಕ್ತ ಕೊಟ್ಟಿದ್ವಲ್ಲ, ಟೋಟಲ್ ನಮ್ಮ ಡೈರಿ ಓಪನ್ ಆದಂಗೆ ಇಲ್ಲಿವರೆಗೂ ಏನೇನಾಗಿದೆ ಎಲ್ಲ ಕೊಟ್ಟಿದ್ವಿ. ಅಲ್ಲಿ ತಗೊಂಬಿಡು. ಯಾರಾದರೂ ನಮ್ಮ ನಿರ್ದೇಶಕರಿಗೆ, ನಮ್ಮ ಆಡಳಿತ ಮಂಡಳಿಗೆ, ನಮಗೆ ದುಡ್ಡೇನ ಟ್ರಾನ್ಸ್ಫರ್ ಆಗಿದ್ರೆ ಆಯ್ತಪ್ಪ, ನೀನು ಹೇಳಿದಾಗ ಅವಾಗಲೇ ಹೇಳಿದಿಲ್ಲ, ಅದಕ್ಕೆ ನಾನು ಬದ್ಧವಾಗಿರ್ತೀನಿ.